ಹಾಗೆ ಗೆಳೆಯರೆ, ನಮ್ಮ ದೇಶದ ರಾಜಧಾನಿ ದಿಲ್ಲಿ, ಹೌದಾ? ಎಲ್ಲರೂ ಇದೇ ತಿಳ್ಕೊಂಡಿದ್ದಾರೆ, ನಮ್ಮ ದೇಶದ ರಾಜಧಾನಿ ದೆಹಲಿ ಅಂತ. ಆದರೆ ಇದು ಸುಳ್ಳು. ನಮ್ಮ ದೇಶದ ರಾಜಧಾನಿ ನ್ಯೂ ದೆಲ್ಲಿ, ಅಂದರೆ ಹೊಸ ದಿಲ್ಲಿ. ಇದು ನಮ್ಮ ದೇಶದ ರಾಜಧಾನಿ. ದಿಲ್ಲಿನೇ ಬೇರೆ, ಹೊಸ ದಿಲ್ಲಿನೇ ಬೇರೆ, ದಿಲ್ಲಿ NCR ಬಗ್ಗೆ ಇವೆಲ್ಲ ಸಪ್ರೇಟ್ ಇದೆ. ಇದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಬನ್ನಿ ದೆಹಲಿಯ ಸ್ವಲ್ಪ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನೀವು ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ದೆಹಲಿ. ಈ ಒಂದು ಸುತ್ತಲೂ ಇದು ಎಷ್ಟು ದೊಡ್ಡ ರೋಡ್ ಏನು ಕಾಣ್ತಾ ಇದೆ ನೋಡಿ, ಇದು ಒಂದು ದೊಡ್ಡ ರಿಂಗ್ ರೋಡು. ಇದು ದಿಲ್ಲಿ NCR, ನೆನಪಿರಲಿ. ಇದರಲ್ಲಿ ನೋಡಿ ಈ ಜಾಗ ಈಗ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಹೊಸ ದಿಲ್ಲಿ, ಇದು ನಮ್ಮ ದೇಶದ ರಾಜಧಾನಿ. ಅರ್ಥ ಆಯ್ತಾ? ಈಗ ಜಾಗಗಳು ಹೇಗೆ ಅಂತ ಇವರು ಏನು ಮಾಡಿದ್ದಾರೆ ಅಂದರೆ, ದೆಹಲಿ ಮತ್ತು ಹೊಸ ದಿಲ್ಲಿ ಅಂತ ಬೇರೆ ಬೇರೆ ನಗರಗಳನ್ನು ಅಲ್ಲೇ ಜಾಯಿಂಟ್ ಮಾಡ್ಕೊಂಡು ಕಿಶಿಂದ ಒಂದೊಂದು ಹೆಸರು ಇಟ್ಬಿಟ್ಟಿದ್ದಾರೆ. ದಿಲ್ಲಿ NCR ಇದು ಬೇರೆ ಬೇರೆ ಸ್ಟೇಟ್ಗಳ ಜಾಗನೂ ಬರುತ್ತದೆ. ಉದಾಹರಣೆಗೆ ಎಲ್ಲ ರಿಂಗ್ ರೋಡ್ ಇದು ನೀವು ಕಾಣ್ತಾ ಇರ್ಬೋದು. ಸೊ ಬನ್ನಿ ಈ ದಿಲ್ಲಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಭಾರತದ ರಾಜಧಾನಿ ಹೊಸ ದಿಲ್ಲಿ. ಇದು ತನ್ನ ಶ್ರೀಮಂತ ಇತಿಹಾಸ ಮತ್ತು ವೈವಿಧ್ಯಮಯ ಸಂಸ್ಕೃತಿ ಮತ್ತು ರೋಮಾಂಚಕ ಬೀದಿ ಜೀವನಕ್ಕೆ ಹೆಸರುವಾಸಿಯಾಗಿದೆ. ಇದು ಗಲಭೆಯ ಒಂದು ಮಹಾನಗರ. ಇದು 2 ಮುಖ್ಯ ಭಾಗಗಳಾಗಿ ವಿಂಗಡಿಸಿದೆ. ಮೊದಲನೇದು ಒಂದು ಹಳೆಯ ದೆಹಲಿ. ಹಳೆಯ ದೆಹಲಿಯಲ್ಲಿ ಕೆಂಪು ಕೋಟೆ, ಜಾಮಾ ಮಸೀದಿ ಮತ್ತು ಚಾಂದಿನಿ ಚೌಕಗಳಂಥ ಐತಿಹಾಸಿಕ ಹೆಗ್ಗುರುತುಗಳನ್ನು ಇವು ಹೊಂದಿದೆ. ಇದು ಕಿರಿದಾದ ನೆಲೆಗಳು ಮತ್ತು ಬೀದಿ ಆಹಾರಕ್ಕೆ ಹೆಸರುವಾಸಿಯಾಗಿದೆ. ಎರಡನೆಯದು ನವದೆಹಲಿ, ಅಂದರೆ ಹೊಸ ದಿಲ್ಲಿ, ನಮ್ಮ ದೇಶದ ರಾಜಧಾನಿ. ಇದು ಒಂದು ದಿಲ್ಲಿಯ ಒಂದು ಆಧುನಿಕದ ಭಾಗ. ಇದನ್ನು ಬ್ರಿಟಿಷರ ಒಂದು ವಾಸ್ತುಶಿಲ್ಪವಾದ ಎಡ್ವಿನ್ ಲ್ಯೂನೆಟ್ಸ್ ವಿನ್ಯಾಸಗೊಳಿಸಿದ್ದಾರೆ. ಇಲ್ಲಿ ಇಂಡಿಯಾ ಗೇಟು ಮತ್ತು ರಾಷ್ಟ್ರಪತಿ ಭವನ ಮತ್ತು ಪ್ರಮುಖ ಆಕರ್ಷಣೆಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಿ. ಇಲ್ಲಿ ಐತಿಹಾಸಿಕ ತಾಣಗಳು, ಮೊದಲನೇದು ಕುತುಬ್ ಮಿನಾರ್, ಹುಮಾಯೂನ್ ಸಮಾಧಿ, ಲೋಟಸ್ ಟೆಂಪಲ್ ಮತ್ತು ಅಕ್ಷರಧಾಮ ದೇವಾಲಯಗಳು. ಮತ್ತು ಇಲ್ಲಿ ಶಾಪಿಂಗ್ ಹಬ್ಬಗಳು ಇವೆ ತುಂಬಾ. ಮೊದಲನೇದು ಸರೋಜಿನಿ ನಗರ ಮತ್ತು ಚಾಂದಿನಿ ಚೌಕು ಮತ್ತು ಖಾನ್ ಮಾರ್ಕೆಟ್, ಇದು ದಿಲ್ಲಿಯ ಒಂದು ಖಾತ. ಮತ್ತು ಇಲ್ಲಿಯ ಆಹಾರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ದೆಹಲಿಯು ಚಾಟ್ ಮತ್ತು ಬಟರ್ ಚಿಕನ್ ಮತ್ತು ಕಬಾಬ್ ಮತ್ತು ಪರಾಟಗಳಿಗೆ ಹೆಸರುವಾಸಿಯಾಗಿದೆ. ದಿಲ್ಲಿಯ ಛೋಲೆ ಭಟರು ಇಡೀ ಇಂಡಿಯಾದಲ್ಲಿ ಫೇಮಸ್ ಆಗಿದೆ. ಇಡೀ ಜಗತ್ತಿನಿಂದ ಜನರು ಬಂದು ದಿಲ್ಲಿಯ ಛೋಲೆ ಭಟರು ತಿನ್ನುತ್ತಾರೆ. ಇಲ್ಲಿ ದೆಹಲಿಯ ಒಂದು ಬಟರ್ ಚಿಕನ್ನು ಸಖತ್ತಾಗಿರ್ತದೆ. ಇಲ್ಲಿ ಹೋದರೆ ನೀವು ಟ್ರೈ ಮಾಡಿರಬೇಕು. ಬಟರ್ ಚಿಕನ್ನು, ಕಬಾಬು ಇಲ್ಲಿ ತುಂಬಾ ಜಾಸ್ತಿ ತಿಂತಾರೆ, ಮತ್ತು ಪರಾಟಗಳೊಂದಿಗೆ. ಇನ್ನು ದಿಲ್ಲಿಯ ಸ್ವಲ್ಪ ಆರ್ಥಿಕತೆ ಬಗ್ಗೆ ತಿಳಿದುಕೊಳ್ಳೋಣ. ದೆಹಲಿಯು ಅಧಿಕೃತವಾಗಿ ಒಂದು ರಾಷ್ಟ್ರೀಯ ಒಂದು ರಾಜಧಾನಿಯಾಗಿದೆ. ಇದು ಭಾರತದಲ್ಲಿ ಗಮನಾರ್ಹ ಆರ್ಥಿಕ ಒಂದು ಕೇಂದ್ರವಾಗಿದೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟು ಇಲ್ಲಿ ತುಂಬಾ ದುಡ್ಡು ಹಾಕುತ್ತೆ, ಅದಕ್ಕೋಸ್ಕರ ತುಂಬಾ ಬೆಳೆದಿದೆ. ಇದು 2023-24 ಆರ್ಥಿಕ ವರ್ಷದ ಪ್ರಕಾರ ದೆಹಲಿಯು ಒಟ್ಟು ರಾಜ್ಯದ ಒಂದು ಅತ್ಯಂತ GDPಯಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆದ ನಮ್ಮ ದೇಶಕ್ಕೆ ಕೊಡುಗೆ ಕೊಡುತ್ತದೆ. ಸದ್ಯಕ್ಕೆ ಇದು 11,07,756 ಕೋಟಿ ಇದರ SGDP ಹೆಚ್ಚಾಗಿದೆ. ಇದು ಹಿಂದಿನ ವರ್ಷಕ್ಕಿಂತ 9.17% ಜಾಸ್ತಿಯಾಗಿದೆ ಸದ್ಯಕ್ಕೆ 2023-24 ಪ್ರಕಾರ. ದೆಹಲಿಯ ಆದಾಯವು ತನ್ನ ಗಣನೀಯ ಏರಿಕೆ ಕಂಡಿದ್ದು ಮತ್ತು ಅಧಿಕೃತವಾಗಿ ಇದು 4.61 ಲಕ್ಷಕ್ಕಿಂತ ಹೆಚ್ಚಾಗಿದೆ. ಇಲ್ಲಿ ಆರ್ಥಿಕತೆಯು ಪ್ರಮುಖವಾಗಿ ಹೇಗೆ ಇವರೆಲ್ಲ ದುಡ್ಡು ಗಳಿಸ್ತಾರೆ ಅಂದರೆ ಸೇವಾ, ಅಂದರೆ ಐ ಟಿ ವಲಯದಿಂದ ಇಲ್ಲಿ ತುಂಬಾ ಗಳಿಸುತ್ತಾರೆ. ಮತ್ತು ಇಲ್ಲಿ ಹಲವಾರು ಕಂಪನಿಗಳಿವೆ. ಉದಾಹರಣೆಗಾಗಿ ಇದು ಒಂದು ಇವ್ರದ್ದು ನೋಯ್ಡಾ ಅಂತ ಸಿಟಿ ಇದೆ, ಇದು ಉತ್ತರ ಪ್ರದೇಶದಲ್ಲಿ ಬರುತ್ತದೆ, ಅಂದರೆ NCRದಲ್ಲಿ. ಇದು ತುಂಬಾ ವಿವಿಧವಾಗಿ ಇವರು ಗಳಿಸಿದ್ದಾರೆ. ಈಗ ಅದನ್ನು ಡೀಟೇಲ್ ಆಗಿ ನಾನು ಹೋಗಲ್ಲ. ಇಲ್ಲಿ ಸ್ವಲ್ಪ ಕನೆಕ್ಟಿವಿಟಿ ಬಗ್ಗೆ ಹೇಳಿ ಇದನ್ನ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಮೊದಲನೇದು ದಿಲ್ಲಿಯಲ್ಲಿ ಇದು ಒಂದು ಆರ್ಥಿಕ, ಇಡೀ ಜಗತ್ತಿನಲ್ಲಿ ಹೈಯೆಸ್ಟ್ ಮೆಟ್ರೋ ಕನೆಕ್ಟಿವಿಟಿ ದಿಲ್ಲಿಯಲ್ಲಿದೆ. ಸಖತ್ತಾಗಿರೋ ಮೆಟ್ರೋ ಕನೆಕ್ಟಿವಿಟಿ ಇದೆ ಇಲ್ಲಿ. ಅದಕ್ಕೋಸ್ಕರನೇ ದಿಲ್ಲಿಯ ಮಾಡೆಲನ್ನೇ ಬೆಂಗಳೂರಲ್ಲಿ ಈಗ ಕಾಪಿ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಬಸ್ಸುಗಳು, ಆಟೋ ರಿಕ್ಷಾಗಳು ಮತ್ತು ಕ್ಯಾಬ್ಗಳು ಸಖತ್ತಾಗಿ ಕೆಲಸ ನಿರ್ವಹಿಸ್ತವೆ. ಮತ್ತು ಇಂದಿರಾ ಗಾಂಧಿ, ಇದು ನಮ್ಮ ಭಾರತ ದೇಶದ ಅತ್ಯಂತ ದೊಡ್ಡ ಮತ್ತು ಹೆಚ್ಚು ದುಡ್ಡು ಗಳಿಸುವ ಮತ್ತು ಎಲ್ಲಕ್ಕಿಂತ ದೊಡ್ಡ ಮತ್ತು ನಂಬರ್ 1 ವಿಮಾನ ನಿಲ್ದಾಣವಾಗಿದೆ. ಅದು ಇಂದಿರಾ ಗಾಂಧಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಹೈಯೆಸ್ಟ್ ಪ್ಲೇನ್ಗಳು ಇಲ್ಲಿಂದಲೇ ಹಾರ್ತವೆ, ಇಂಟರ್ನ್ಯಾಷನಲ್ಗೆ ಮತ್ತು ಡೊಮೆಸ್ಟಿಕ್ಗೆ. ಹೈಯೆಸ್ಟ್ ಅಂದರೆ ದೊಡ್ಡದು ಇದು. ಸೊ ಈ ದಿಲ್ಲಿಯ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ಈ ವಿಡಿಯೋನಲ್ಲಿ ನಿಮಗೆ ಕೊಟ್ಟಿದ್ದೇನೆ. ನಿಮಗೆ ಗೊತ್ತಾಗಿರಬಹುದು ದಿಲ್ಲಿ ಅಂದರೆ ಏನು, ಹೊಸ ದಿಲ್ಲಿ, ಇವುಗಳ ಅಂತರ ಮತ್ತು ದಿಲ್ಲಿ NCR ಈ ಮೂರು ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ತಿಳಿದುಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ.
ಯಾಕೆಂದರೆ ನನ್ನ ಚಾನಲ್ ತುಂಬಾ ಡೌನಲ್ಲಿ ನಡೀತಾ ಇದೆ. ಪ್ಲೀಸ್ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕನ್ನಡದ ಕಂಟೆಂಟನ್ನು ಯೂಟ್ಯೂಬ್ ಸಪೋರ್ಟ್ ಮಾಡಲ್ಲ. ದಯವಿಟ್ಟು ನಾನು ನಿಮಗೋಸ್ಕರ ಕೇಳ್ತಾ ಇದ್ದೀನಿ, ನನಗೆ ತುಂಬಾ ಅವಶ್ಯಕತೆ ಆಗಿದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಕನ್ನಡವನ್ನು ಬೆಳೆಸಿ ಅಂತ ಹೇಳಿ ಈ ವಿಡಿಯೋನೆಲ್ಲ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.